ನಮಸ್ಕಾರ ಸ್ನೇಹಿತರೆ. ಧಾರವಾಡ ಡಯಾಸಿಸ್ ಬಿಷಪ್ರಾದ ಮಾರ್ಟಿನ್ ಬುರ್ಗಾವಿ ಅವರ ಹೆಸರು ಒಂದಿಲ್ಲೊಂದು ಹಗರಣದಲ್ಲಿ ಕೇಳಿ ಬರ್ತಾನ ಐತೆ. ಈಗ ಏನಾಗೈತೆ ಅಂತಂದ್ರೆ, ಬಿಷಪ್ ಅವ್ರ ಧಾರವಾಡದ ಡಯಾಸಿಸ್ ಆಫೀಸಿನ ಮೇಲೆ ಏನಿದೆಯಲ್ಲ RLTC ಹಾಲ್, ಈ RLTC ಹಾಲ್ ಮಳೆ ಬಂದಾಗ ಸೋರ್ತೈತಿ ಮತ್ತ ಒಳಗಡೆ PUP ಎಲ್ಲಾ ಕಿತ್ ಹೋಗೈತಿ ಅಂತ ಹೇಳಿ RLTC ಹಾಲ್ ಮೇಲೆ ಸ್ಲ್ಯಾಬ್ ಹಾಕಿಸ್ಬೇಕ, ರಿನೋವೇಷನ್ ಮಾಡ್ಬೇಕಂತಂದ ಸುಮಾರು 44 ಲಕ್ಷ ರೂಪಾಯಿ ಎಸ್ಟಿಮೇಟ್ ಹಾಕಿ ಅದನ್ನ ಕೊಟ್ಟು ಬೆಂಗಳೂರಿನಿಂದ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ ಅಂತಂದ ನಮ್ಗ ಬಲ್ಲ ಮೂಲಗಳಿಂದ ತಿಳಿದು ಬಂದೈತಿ. ಆದ್ರೆ ಇದು ಒಂದು ಒಳ್ಳೆಯ ವಿಷಯ. ಆದ್ರೆ ಸಮಾಜದ ಒಂದು ಹಾಲ್ ಅದು ಅಭಿವೃದ್ಧಿ ಆಗತೈತೆ ಅಂತಂದ, ಆದ್ರೆ ಇಲ್ಲೇ ಇರುವಂತದ್ದ ಮುಖ್ಯ ವಿಷಯ, ಆ ವಿಷಯ ಏನಂತಂದ್ರೆ ಅನುದಾನದ ಹಣ ಏನೋ ಬಂತ, ಹಣ ಬಂದ ಮೇಲೆ ನಡೆದಿದ್ದ ಬೇರೆ. ಈಗಿರುವ ಬಿಷಪ್ರ ಹಣ ಬಂದ ಮೇಲೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆಂದ್ರೆ ನಾವಾಗ್ಲಿ ನೀವಾಗ್ಲಿ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಯಾಕಂತಂದ್ರೆ RLTC ಹಾಲ್ ಏನೋ ರಿಪೇರಿ ನಡೆಯುತ್ತೆ, ಆದ್ರೆ ಸ್ಲ್ಯಾಬ್ ಹೋಗಿ ತಗಡಿನ ಶೀಟ್ ಹಾಕಿದ್ದಾರೆ. ಒಂದ್ ಗಾದೆ ಮಾತ್ ನೆನಪಿಗೆ ಬರ್ತೈತೆ, ಬೇಲಿನೇ ಎದ್ದ ಹೊಳ ಮೇಯ್ದಂಗಿದೆ ಅಂತಂದೆ. ಆದ್ರೆ ನಮಗೆ ಅನುಮಾನವಿಲ್ಲ, ಗ್ಯಾರಂಟಿ ಇದೆ, ಡಯಾಸಿಸ್ ನ RLTC ಹಾಲ್ ಮೇಲೆ ಶೀಟ್ ಹಾಕಿದ್ದು ಕೇವಲ 7 ರಿಂದ 8 ಲಕ್ಷ ರೂಪಾಯಿ ಆಗ್ತದೆ. ಆದ್ರೆ ಇನ್ನೂ ಕಡಿಮೆನೂ ಆಗ್ಬಹುದು. ಹಾಗಾದ್ರೆ 40 ಲಕ್ಷದಲ್ಲಿ ಉಳಿದಂತ 36 ಲಕ್ಷ ರೂಪಾಯಿ ಏನಾಗಿರ್ಬಹುದು? ನಮಗ ಅನುಮಾನ ಐತಿ, ಈ ಹಣ ಎಲ್ಲಿ ದುರ್ಬಳಕೆ ಆಗಿರ್ಬಹುದು ಅಂತಂದ. ಅದು ಎಲ್ಲಿ ಆಗೈತೆ ಅಂತಂದ್ರೆ ಧಾರವಾಡದ ಬಾರಾಕೋಟ್ರಿಯಲ್ಲಿ ಬಿಷಪ್ರ ಹಳೆ ಮನೆ ಇದೆ, ಈಗ ಅದು ಸಹ ರಿನೋವೇಷನ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಅಂದ್ರೆ ಏನ್ ಬಿಷಪ್ರ ಪರಿವಾರ ಸಮೇತ ರಜೆ ಕಳೆಯಲ್ಲ ದುಬೈಗೆ ಹೋಗಿದ್ರಲ್ಲ, ಅಲ್ಲಿಯೂ ಸಹ ಈ ಹಣನೇ ದುರ್ಬಳಕೆ ಆಗೈತೆ ಅಂತ ನಮ್ಗ ಅನುಮಾನ ಐತಿ. ಆದ್ರೆ ಬಿಷಪ್ರ ದುಬೈಗೆ ಹೋಗ್ಲ ಬರ್ತೈತಿ, ಆದ್ರೆ ಧಾರವಾಡದಿಂದ ಕೇವಲ 20 ಕಿಲೋಮೀಟರ್ದಲ್ಲಿರುವಂತ ಹುಬ್ಬಳ್ಳಿ ಮಯ್ಯರ್ ಮೆಮೋರಿಯಲ್ ಚರ್ಚಿಗೆ ಬರ್ಲಿಕ್ಕೆ ಆಗುದಿಲ್ಲ ಇವ್ರಿಗೆ. ಇವ್ರ ನಮ್ಮ ಹುಬ್ಬಳ್ಳಿಯ ಮೆಮೋರಿಯಲ್ ಚರ್ಚ್ ಕಡೆ ತಲೆ ಹಾಕಿನೂ ಮಲ್ಕೊಳಂಗಿಲ್ಲ ಅನಿಸ್ತೈತದ. ಯಾಕಂತಂದ್ರೆ ಕಳೆದ ವರ್ಷದಲ್ಲಿ ಬೂದಿ ಬುಧವಾರಕ್ಕಾಯ್ತ, ಹೊಸ ವರ್ಷಕ್ಕೆ ಆರಾಧನೆಗೂ ಬರ್ಲಿಲ್ಲ ಇವ್ರ. ಅದೇ ರೀತಿ ಈ ವರ್ಷದ ಬೂದಿ ಬುಧವಾರದ ಆರಾಧನೆ ಮಾಡಲ್ ಸಹ ಇವ್ರು ಬಂದಿಲ್ಲ. ಇವ್ರ ಫ್ಲೈಟ್ ನಲ್ಲಿ ತಿರುಗಾಡ್ಲಿಕ್ಕೆ ಬರ್ತೈತಿ. ಅದೇ ರೀತಿಯಲ್ಲಿ ಇನ್ನೊಂದೇನಂತಂದ್ರೆ ಮಾನ್ಯ ಬಿಷಪ್ರ ದುಬೈನಲ್ಲಿ ತಮ್ಮದೇ ಆದಂತ ಒಂದು ಸ್ವಂತ ದೇವಾಲಯ ಕಟ್ತಾ ಇದಾರೆ. ಇಲ್ಲಿಯ ನಮ್ಮ ಏನ್ ಡಯಾಸಿಸ್ ನ ಹಣ ಐತಲ್ಲ, ಎಲ್ಲಾ ಹಣ ಅಲ್ಲೇ ಸುರಿತಾ ಇದಾರೆ ಅಂತಂದ ನಮ್ಗ ಅನುಮಾನ ಬರ್ತಾ ಐತಿ. ಒಂದ್ ವೇಳೆ ನಿಮ್ಮವ್ರು ದುಬೈನಲ್ಲಿದ್ದರೆ ನಂಬರ್ಗಳನ್ನು ಕೊಡ್ರಿ, ಅವ್ರು ಬಂದ್ ಭೇಟಿ ಆದ್ರೂ ಆಗ್ಬಹುದು. ಅದೇ ರೀತಿಯಲ್ಲಿ RLTC ಹಾಲ್ ನ ಸಿಮೆಂಟ್ ಸ್ಲ್ಯಾಬ್ ದುಬೈನಲ್ಲಿ ಹಾಕಿಸ್ತಾ ಇದ್ದಾರೆ ಇವ್ರು. RLTC ಹಾಲ್ಗೆ ಏನ್ ಸ್ಲ್ಯಾಬ್ ಹಾಕ್ಬೇಕಾಗಿತ್ತಲ್ಲ, ಆ ಸ್ಲ್ಯಾಬ್ ಈಗ ದುಬೈಗೆ ಏನ್ರ ಶಿಫ್ಟ್ ಆಗೈತೋ ಏನೋ ನಮಗೂ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಏನ್ ಶಿಕ್ಷಕರ ನೇಮಕಾತಿ ಮಾಡಿಕೊಂಡ್ರಲ್ಲ, ಅದ್ರ ಹಣ ಅಲ್ಲಿಯೇ ಇನ್ವೆಸ್ಟ್ ಆಗಿರಬಹುದು. ಇನ್ ಬಾಸಲ್ ಮಿಷನ್ ಧಾರವಾಡ ಇಲ್ಲಿ 2022-23ರಲ್ಲಿ ಸುಮಾರು 8 ಕೋಟಿ ರೂಪಾಯಿ ಇತ್ತು, ಇವ್ರು ಲೆಕ್ಕ ಕೊಡ್ಬೇಕಾಗಿದೆ. ಇನ್ನು ಧಾರವಾಡದ ಪ್ರತಿಷ್ಠಿತ ಕಾಲೇಜುಗಳ ಈಗ 2 ಕಾಲೇಜುಗಳ ಪ್ರಿನ್ಸಿಪಾಲ್ ಅದು ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಸಮಾಜ ಜನರಿಗೆ ಒಂದು ಮಾತನ್ನ ಹೇಳ್ತೇನೆ, ಸಮಾಜ ಜನರು ಎಚ್ಚೆತ್ತು ಇಲ್ಲವಾದ್ರೆ ಕೆಲವೇ ವರ್ಷಗಳಲ್ಲಿ 2 ವರ್ಷಗಳಲ್ಲಿ ಎಲ್ಲಾ ಮಂಗ ಮಾಯವಾಗುವಂತದ್ದು ಐತಿ. ಹಾವೇರಿಯ ಸಭೆ ಯಾಕೆ ಡಯಾಸಿಸ್ ನಿಂದ ಹೊರ ಹಾಕಿದ್ರೆಂಬ ವಿಡಿಯೋ ನಿಮ್ಮ ಮುಂದೆ ಇಡುತ್ತೇನೆ.